ಹಲೋ ಎಲ್ಲರಿಗೂ ನಿಮ್ಮ ನಮೋ ಗುರೂಜಿ ಮಾಡುವ ನಮಸ್ಕಾರಗಳು. ನೋಡಿ, ಬಹಳ ದಿನಗಳ ನಂತರ ಒಂದು ಒಳ್ಳೆ ಕಾರ್ಯಕ್ರಮ, ಒಂದು ಒಳ್ಳೆ ವಿಡಿಯೋ ಹಾಕ್ತಾಯಿದ್ದೀನಿ. ಏನಂದರೆ, ಇದು ಸುಮಾರು ಜನಕ್ಕೆ ಪಾಪ ಸಂತಾನಕ್ಕೆ ಸಂಬಂಧಪಟ್ಟಂಗೆ ತುಂಬ ತೊಂದರೆ ಆಗ್ತಿರುತ್ತೆ. ಏನಂದರೆ, ಮಕ್ಕಳೇ ಆಗ್ತಿರಲ್ಲ, ಆದರೂ ಕೂಡ ಏನಾದರೂ ಒಂದು ತೊಂದರೆ ಆಗೋದು, ಇಲ್ಲ ಮಕ್ಕಳು ಹೋಗ್ಬಿಡೋದು, ಹೊಟ್ಟೆಯಲ್ಲೇ ಸುಮಾರು ಹೋಗ್ತಾ ಇರುತ್ತೆ. ರಾಹುಕೇತುಗಳು ತೊಂದರೆ ಇದ್ದರೆ ಕಮ್ಮಿ ಅಂದರೂ 1 ಮಗು 2 ಮಗು ಹೊಟ್ಟೆಯಲ್ಲೇ ತೀರೋಗುವಂಥದ್ದು, ಅಥವಾ ಒಂದು 15 ದಿವಸ 1 ತಿಂಗಳು ಇರುವಂಥದ್ದು, ಮತ್ತು ಏನಾದರೂ ತೊಂದರೆ ಆಗುವಂಥದ್ದು, ಹಾಗೆಲ್ಲ ತುಂಬ ತೊಂದರೆ ಆಗ್ತಿರುತ್ತೆ. ಆದರೆ ಅವ್ರಿಗೆ ಡಾಕ್ಟ್ರ್ ಶಾಪ್ಗೆ ಹೋದರೆ ಎಲ್ಲ ಸ್ಕ್ಯಾನಿಂಗ್ ಮಾಡ್ತಾರೆ, ಬ್ಲಡ್ ಚೆಕಪ್ ಎಲ್ಲ ಚೆಕ್ ಮಾಡ್ತಾರೆ, ಎಲ್ಲ ಓಕೆ ಅನಿಸುತ್ತೆ. ಆದರೆ ಹೊಟ್ಟೆಯಲ್ಲಿ ತುಂಬ ನೋವಿರುತ್ತೆ, ಏನಂತಲೇ ಗೊತ್ತಾಗಲ್ಲ. ಡಾಕ್ಟ್ರುಗಳು ಏನೂ ಇಲ್ಲಮ್ಮ, ನಾರ್ಮಲ್ ಇದೆ ಅಂತಾರೆ. ಪೀರಿಯಡ್ಸ್ ಆಗ್ತಿರಲ್ಲ, ಆದರೂ ತುಂಬ ನೋವಾಗುತ್ತೆ. ಪೀರಿಯಡ್ಸ್ ಆಗೋದೇ ಇಲ್ಲ ಕೆಲವೊಬ್ಬರು ಅಂತೂ, ಆದರೂ ತುಂಬ ನೋವಾಗ್ತಾ ಇರುತ್ತೆ. ಮದುವೆಯಾಗಿ 2 ವರ್ಷ 3 ವರ್ಷ ಆಗಿರುತ್ತೆ, ಮಕ್ಕಳೇ ಆಗ್ತಿರಲ್ಲ, ಏನಂತಲೇ ಗೊತ್ತಾಗ್ತಿರಲ್ಲ. ಡಾಕ್ಟ್ರ್ ಶಾಪ್ಗೆಲ್ಲ ಹೋಗಿ ಎಲ್ಲ ಚೆಕಪ್ಪು ಮಾಡಿರ್ತಾರೆ, ಎಲ್ಲ 100% ಓಕೆ, ಏನೂ ತೊಂದರೆ ಇಲ್ಲ ಅಂತ ಬರುತ್ತೆ. ಕೆಲವೊಬ್ಬರಿಗೆ ತೊಂದರೆ ಇದೆ, ಹೊಟ್ಟೆಯಲ್ಲಿ ಡೇಟ್ ಆಗ್ತಿಲ್ಲ, ಮತ್ತು ಏನು ಯೋನಿ ತೊಂದರೆ ಆಗ್ತಿದೆ, ಕಾಣ್ತಿಲ್ಲ, ಚಿಕ್ಕದಿದೆ, ಈ ಥರ ಏನೋ ಒಂದು ಸ್ಟೋರಿ ಹೇಳ್ತಿರ್ತಾರೆ. ಆದರೆ ನಿಜವಾದ ಕಾರಣ ಏನಂದರೆ, ಆ ಮನೆಯಲ್ಲಿ ಏನಾದರೂ ಸಾವಾಗಿರುತ್ತೆ, ಅದು ಪ್ರೇತವಾಗಿ ಅವ್ರನ್ನ ಕಾಡ್ತಿರುತ್ತೆ. ಆದರೆ ಎಷ್ಟೋ ಜನಕ್ಕೆ ಅದು ಗೊತ್ತೇ ಇರಲ್ಲ. ಕೆಲವೊಬ್ಬರಂತೂ ಹೈಟೆಕ್ಕು ದೊಡ್ಡ ದೊಡ್ಡ ಆಫೀಷಿಯಲ್ ಇರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ, ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇರ್ತಾರೆ, ಕೋಟಿಗಟ್ಟಲೆ ದುಡ್ಡು ಇರುತ್ತೆ, ಲಕ್ಷಾಂತರ ರೂಪಾಯಿ ಇರುತ್ತೆ, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ವರಮಾನ ಇರುತ್ತೆ. ಆದರೆ ಅವರು ಏನಂದರೆ ಒಂದು ಮರ್ತೋಗಿರ್ತಾರೆ. ಏನಂದರೆ, ಈ ಮೂಲ ಕಾರಣ ಏನು ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಬರೀ ಡಾಕ್ಟ್ರ್ ಶಾಪು, ಮತ್ತು ಏನಾದರೂ ಒಂದು ಯಾರಾದರೂ ಸೈಕಾಲಜಿಸ್ಟ್ ಹೋಗೋದು, ಇಲ್ಲಿ ಇನ್ನೇನೋ ಪ್ರಾಬ್ಲಮ್ ಇದೆ, ಈ ಥರ ಬೇರೆ ಒಂದು ಮೂಲ ಕಾರಣ ಬಿಟ್ಟು ಬೇರೆಲ್ಲ ಹುಡುಕ್ತಾ ಇರ್ತಾರೆ, ಏನೂ ಗೊತ್ತಾಗಲ್ಲ. ಅಥವಾ ಏನಾದರೆ ಪಂಚಮ ಭಾಗದ ಅಂದರೆ ಜಾತಕದಲ್ಲಿ ಪಂಚಮ ಭಾವ ಅಂದರೆ ಮಗು ಸಂಬಂಧಪಟ್ಟಾಗೆ, ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಆ ಸ್ಥಾನ ಅಂತೀವಿ, ಪಂಚಮ ಸ್ಥಾನ. ಪಂಚಮದಲ್ಲಿ ರಾಹುಕೇತುಗಳಿದ್ದರೆ ಖಂಡಿತ ಆಗೋದೇ ಇಲ್ಲ, ಆದರೂ ತೊಂದರೆ ಆಗ್ತಿರುತ್ತೆ. ಅದರಲ್ಲಿ ಏನಾದರೂ ಕುಜ ನೀಚನಾಗಿದ್ದರೆ ಅಥವಾ ಶನಿಯನ ನೀಚನಾಗಿದ್ದರೆ ಅಲ್ಲೂ ಸ್ವಲ್ಪ ತೊಂದರೆನೇ. ಸೊ ಈ ಥರ ಹಲವಾರು ತೊಂದರೆಗಳಿದೆ. ನೋಡೋಕ್ಕೆ ಮಾತ್ರ ಏನಂದರೆ ಏನೂ ಇರಲ್ವೇನೋ, ಸಿಂಪಲ್ಲಾಗೆ ಸಾಧಾರಣ ತೊಂದರೆ, ಇದು ಆಗುತ್ತೆ ನಾಳೆ ಆಗುತ್ತೆ ಅನ್ಕೊಂಡು ಜೀವನದಲ್ಲಿ 10 ವರ್ಷ 15 ವರ್ಷ ಆಗುತ್ತೆ, ಮಕ್ಕಳೇ ಆಗಿರಲ್ಲ. ನೋಡಿ, ಅಂಥವ್ರಿಗೆ ವಿಶೇಷವಾಗಿ ಇವತ್ತು ಇದು ಸಂತಾನ ಗೋಪಾಲ ಯಂತ್ರ ಅಂತ. ಇದರಲ್ಲಿ ವಿಶೇಷವಾಗಿ 4-5 ಚಕ್ರ ಇದೆ. ಇದೆಲ್ಲ ಸುಮಾರು ತುಂಬ ಹಳೆ ಕಾಲದ ಚಕ್ರಗಳು. ಇದೆಲ್ಲ ತಾಳೆಗರಿಲಿ ಹುಡುಕಿ ಮಾಡಿರುವಂಥದ್ದು. ನೋಡಿ, ತುಂಬ ಚೆನ್ನಾಗಿದೆ. ಸುಮಾರೆಲ್ಲ ಮಾಡಿ ಕೊಟ್ಟಿದ್ದೀವಿ. ಸುಮಾರು ಒಂದು ಸಕ್ಸಸ್ ಆಗಿದೆ. ಸುಮಾರು 100 ಭಾಗದಲ್ಲಿ ಹೆಚ್ಚು ಕಮ್ಮಿ 90 ಭಾಗ ಸಕ್ಸಸ್ ಆಗುತ್ತೆ. ಎಲ್ಲೋ 1-2 ಕೇಸು ತುಂಬ ಕ್ರಿಟಿಕಲ್ಲು. ಏನಂದರೆ, ಅವರು ಡಾಕ್ಟರ್ ಶಾಪ್ ಹತ್ರ ಹೋಗಿ ಈ ಚೆಕಪ್ ಮಾಡಿಸಿ ಆ ಚೆಕಪ್ ಮಾಡಿಸಿ ಅಂದ್ಬಿಟ್ಟು ವರ್ಷಾಂತರ ಅಲ್ದಿ ಕೊನೆಗೆ ಅದೇನೋ ಆಪ್ರೇಷನ್ ಮಾಡಿ ಗರ್ಭಕೋಶನೇ ಇಲ್ಲ ಆ ಥರ ಮಾಡಿಬಿಡ್ತಾರೆ. ಸ್ಕ್ಯಾನಿಂಗಲ್ಲಿ ನೋಡಿದ್ರೆ ಗರ್ಭಕೋಶ ಎಲ್ಲ ಇವನು ಚಿಕ್ಕದಿದೆ, ಇನ್ನೂ ಥರ ವಿಚಾರಗಳು ಬರುತ್ತೆ. ಸೊ ಇಂಥವ್ರಿಗೆ ಈ ಸಂತಾನ ಸಂಬಂಧಪಟ್ಟಾಗೆ ಸಂತಾನ ಗೋಪಾಲ ಯಂತ್ರ ಮತ್ತು ಇದು ಇನ್ನಿತರ 4 ಚಕ್ರಗಳಿದೆ, ತುಂಬ ಚೆನ್ನಾಗಿದೆ. ಈ ಚಕ್ರನ ಮನೆಯಲ್ಲಿಟ್ಟು ನೀವು ಕೆಲವೊಂದು ಮಂತ್ರಗಳನ್ನ ಪಠಯ ಮಾಡಿ, ಅದರ ಜೊತೆಗೆ ನೀವು ಬನ್ನಿ ಮರ ಅಥವಾ ಒಂದು ಹರಳಿ ಮರ ಅಥವಾ ನಾಗರಕಟ್ಟೆಗೆ ನಿಮ್ಮ ಜಾತಕ ಪರಿಶೀಲಿಸಿ ಮತ್ತು ನಿಮ್ಮ ಮನೆ ಪರಿಶೀಲಿಸಿ, ನಮ್ಮ ನಾಡಿ ಚೆಕ್ ಮಾಡಿ ಏನು ದೋಷ ಇದೆ ಆ ದೋಷಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಚಕ್ರ, ಕೆಲವೊಂದು ಮಂತ್ರಗಳು, ಕೆಲವೊಂದು ವಿಧಿವಿಧಾನಗಳನ್ನು ಮಾಡ್ಕೊಂಡು ಹೋದರೆ ಖಂಡಿತ 100ಕ್ಕೆ 100 ಭಾಗ ಸಕ್ಸಸ್ ಆಗುತ್ತೆ. ಎಷ್ಟೋ ಜನದಲ್ಲಿ ಕೋಟಿಗಟ್ಟಲೆ ಆಸ್ತಿ ಇರುತ್ತೆ, ವಂಶಾಭಿವೃದ್ಧಿ ಬೆಳೆಯೋದಕ್ಕೆ ಒಂದು ಹುಡುಗ ಅಥವಾ ಒಂದು ಮಗು ಇರೋದಿಲ್ಲ ಅವ್ರಿಗೆ. ಸೊ ಈ ಥರ ಹಲವಾರು ತೊಂದರೆಗಳಿಗೆ ಈ ಒಂದು ಚಕ್ರನ ಮಾಡಿಸ್ಕೊಳ್ಳಿ, ಒಂದು ಸಣ್ಣದೊಂದು ಪೂಜೆ ಮಾಡಿಸ್ಕೊಳ್ಳಿ, ಅನುಕೂಲ ಇದೆ. ತುಂಬ ಅನುಕೂಲ ಇರೋರಿಗೆ ಹೆಚ್ಚು ಅನುಕೂಲ ಇದ್ದರೆ ಹೆಚ್ಚಿದಾಗಿ ಮಾಡ್ಕೊಳ್ಳಿ, ಚೆನ್ನಾಗಿ ಮಾಡ್ಕೊಳ್ಳಿ. ಅಷ್ಟು ನಮಗೆ ಆರ್ಥಿಕತೆಯಲ್ಲಿ ಸ್ವಲ್ಪ ತೊಂದರೆ ಇದೆ ಅಂದರೆ ಸಣ್ಣದಾಗಿ ಏನಾದರೂ ಮಾಡಿಕೊಂಡು ನೀವೊಂದು ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಎಲ್ಲರ ಜೊತೆ ಪ್ರೀತಿ ಭಾವದಿಂದ ನಡ್ಕೊಳ್ಳಿ. ಎಲ್ಲರಿಗೂ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಅಣ್ಣ ತಂದಿರ ಜೊತೆ ಪ್ರೀತಿ ಭಾವದಿಂದ ನಡ್ಕೊಳ್ಳಿ. ಆದಷ್ಟು ಸ್ವಾರ್ಥದಿಂದ ನಡ್ಕೊಳ್ಳೋದು ಕಮ್ಮಿ ಮಾಡಿ, ಪ್ರೀತಿಯಿಂದ ನಡ್ಕೊಳ್ಳಿ. ಆದಷ್ಟು ಎಷ್ಟು ಜನಕ್ಕೆ ನೀವು ಪ್ರೀತಿಯಿಂದ ಒಂದು ವಿಶ್ವಾಸ ನೋಡ್ಸೋಕ್ಕಾಗುತ್ತೆ ನೋಡಿಸಿ. ನಿಮ್ಮ ಕೈಲಿ ಆದಷ್ಟು ನೋಡಿ, ದುಡ್ಡೇ ಕೊಡಬೇಕಂತೇನಿಲ್ಲ, ಒಂದು ಪ್ರೀತಿಯಿಂದ ಅವ್ರಿಗೆ ಸಹಕಾರ ಕೊಟ್ಟರೆ ಅದೇ ದೊಡ್ಡ ಒಂದು ಭಾಗ್ಯ ಅಂತ ಅನ್ಕೊಬೋದು. ಹಾಗಾಗಿ ಎಲ್ಲ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಲಿ. ಎಲ್ಲರಿಗೂ ತಾಯಿ ಹತ್ರ ರಾಜರಾಜೇಶ್ವರಿ ಬಿಡ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಮಸ್ತು, ಒಳ್ಳೆಯದಾಗಲಿ. ಏನಾದರೂ ನಿಮಗೆ ಜಾತಕಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ತುಂಬ ದೊಡ್ಡ ಮಟ್ಟದಲ್ಲಿ ತೊಂದರೆ ಇದೆ ಅಂದರೆ ಖಂಡಿತ ಸಂಪರ್ಕಿಸಿ, ನಮ್ಮ ಕೈಲಿ ಆದಷ್ಟು ಸಹಾಯ ನಿಮಗೆ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ನಮೋ ಗುರೂಜಿ. ನಮಸ್ಕಾರ.